ಏಷ್ಯಾದಲ್ಲಿ ನಂಬರ್ 1 ಬಂದರು ಎಂದು ಹೆಸರನ್ನ ಗಳಿಸಿರುವಂತ ಮಲ್ಪೆ ಬಂದರಿನಲ್ಲಿ ಇನ್ನಷ್ಟು ಸುರಕ್ಷಿತ ಕ್ರಮಗಳು ಬೇಕಾಗಿದೆ. ಸಮುದ್ರ ಮಾರ್ಗದ ಮೂಲಕ ಶತ್ರುಗಳು ಬರಬಹುದು, ಕಳ್ಳ ಸಾಗಾಣೆಗಳು ಆಗಬಹುದು. ಈ ಕಾರಣದಿಂದ ಸಿಸಿಟಿವಿ ಕ್ಯಾಮೆರಾಗಳು ಮತ್ತೆ ಅಲ್ಲಿ ಗಸ್ತು ತಿರುಗಬೇಕಾದಂತಹ ಸಂದರ್ಭ ಇದೆ ಅನ್ನೋದು ಈ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಿಶೇಷ ವರದಿಯನ್ನ ಮಾಡಿದ್ದಾರೆ, ಬನ್ನಿ ನೋಡೋಣ. ಉಡುಪಿಯ ಮಲ್ಪೆ ಬಂದರಿಗೆ ಏಷ್ಯಾದ ನಂಬರ್ 1 ಬಂದರು ಅನ್ನುವಂತ ಹೆಗ್ಗಳಿಕೆ ಇರುವಂತದ್ದು. ಜೊತೆಗೆ ರಾಷ್ಟ್ರದ ಭದ್ರತೆಯಲ್ಲಿ ಮೀನುಗಾರರು ಕೆಲಸ ಮಾಡ್ತಾರೆ ಅನ್ನುವ ಒಂದು ಹೆಮ್ಮೆ ಕೂಡ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಇರುವಂತ ಪ್ರಶ್ನೆ, ಮಲ್ಪೆ ಎಷ್ಟು ಸೇಫ್ ಆಗಿದೆ? ಯಾರೂ ಕೂಡ ಶತ್ರುಗಳು ನಿರಾಯಾಸವಾಗಿ ಇಲ್ಲಿಗೆ ಬರಬಹುದು. ಬೇರೆ ಬೇರೆ ಕೆಲಸಗಳನ್ನ ಹುಡುಕೊಂಡು ಬರುವ ಮೂಲಕ ಬೇರೆ ಬೇರೆ ವೇಷದಲ್ಲಿ ಇಲ್ಲಿ ಬಂದು ನೆಲೆಯೂರಬಹುದು ಅನ್ನುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ನಾವು ಒಂದೊಂದೇ ಘಟನೆಯನ್ನು ಆಧರಿಸಿ ನೋಡಿದ್ರು ಕೂಡ ಈ ಹಿಂದೆ ಕೂಡ ಸಾಕಷ್ಟು ಅಪರಿಚಿತ ಬೋಟ್ಗಳು ಕೂಡ ಪತ್ತೆಯಾಗಿತ್ತು. ಆ ನಂತರದಲ್ಲಿ ಒಂದಷ್ಟು ಗೂಢಾಚಾರಿ ಕೆಲಸ ಮಾಡುವ, ಪಾಕಿಸ್ತಾನಕ್ಕೆ ಕೆಲಸ ಮಾಡುವಂತವರು ಕೂಡ ಪತ್ತೆಯಾಗಿದ್ರು. ಇದನ್ನೆಲ್ಲವನ್ನು ಗಮನಿಸಿದ್ರು ಕೂಡ ಮಲ್ಪೆ ಎಷ್ಟು ಸೇಫ್ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಇದು ಸಮುದ್ರದ ಒಂದು ಸೀಮಾರೇಖೆ ಆಗಿರೋದ್ರಿಂದ ಇಲ್ಲಿ ಶತ್ರು ರಾಷ್ಟ್ರಗಳು ಇರಬಹುದು, ಅಥವಾ ಭಯೋತ್ಪಾದಕರು ಇರಬಹುದು, ಅಥವಾ ಬೇರೆ ಬೇರೆ ಕೃತ್ಯಗಳನ್ನ ನಡೆಸುವಂತವರು ಆರಾಮವಾಗಿ ಮಲ್ಪೆಯ ಮೂಲಕ ಈ ಭಾಗಕ್ಕೆ, ಕರಾವಳಿ ಭಾಗಕ್ಕೆ ಬರಬಹುದು. ಹಾಗಾಗಿ ಒಂದ್ ಕಡೆಯಿಂದ ಪೊಲೀಸರು ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆಯಿಂದ ಕರಾವಳಿ ಕಾವಲು ಪಡೆ ಕೆಲಸ ಮಾಡ್ತೇ ಆದ್ರೂ ಕೂಡ ಒಂದಷ್ಟು ಇಂಥ ಪ್ರಕರಣಗಳು ಪತ್ತೆ ಆಗೋದ್ರಿಂದ ಮಲ್ಪೆ ಎಷ್ಟು ಸೇಫ್ ಆಗಿದೆ, ಸರ್ಕಾರ ಇನ್ನಷ್ಟು ಎಚ್ಚೆತ್ತುಕೊಂಡು ಕೆಲಸವನ್ನ ಮಾಡಬೇಕಾಗ್ತದೆ. ಒಂದ್ ಕಡೆಯಿಂದ ನಿತ್ಯ ಗಸ್ತು ತಿರುಗುವಂತ ಕರಾವಳಿ ಕಾವಲು ಪಡೆಯ ಬೋಟ್ಗಳು ಬೇಕು ಅಂತ ಬೇಡಿಕೆ ಇದೆ. ಆ ಬೋಟ್ಗಳನ್ನು ಕೊಡುವಂತದ್ದು, ಅಥವಾ ಆ ಮೀನುಗಾರರಿಗೆ ಬೇಕಾಗಿರುವಂತಹ ವಿಶೇಷ ಸೌಲಭ್ಯಗಳನ್ನು ಕೊಡುವಂತದ್ದು, ಮಾಹಿತಿಗಳನ್ನು ರವಾನೆ ಮಾಡೋದಕ್ಕೆ ಬೇಕಾದಂತ ಸೌಲಭ್ಯಗಳನ್ನು ಕೊಡುವಂತದ್ದು, ಅಥವಾ ಪೊಲೀಸ್ ಇಲಾಖೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕಾಗಿದೆ. ಯಾಕಂದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಈ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಮಾತ್ರ ಮಲ್ಪೆಯ ಮೂಲಕ ಅಥವಾ ನುಸುಳುಕೋರರು ಇರಬಹುದು, ಅಥವಾ ಭಯೋತ್ಪಾದಕರು ಇರಬಹುದು, ಅಥವಾ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗುವಂತಹ ವ್ಯಕ್ತಿಗಳನ್ನ ಬರೋದನ್ನ ತಡೆಗಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸರ್ಕಾರ ಇನ್ನಷ್ಟು ಈ ಕಡೆಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಆಶಯ ಕೂಡ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಏಷ್ಯಾದಲ್ಲಿ ನಂಬರ್ 1 ಬಂದರು ಎಂದು ಹೆಸರನ್ನ ಗಳಿಸಿರುವಂತ ಮಲ್ಪೆ ಬಂದರಿನಲ್ಲಿ ಇನ್ನಷ್ಟು ಸುರಕ್ಷಿತ ಕ್ರಮಗಳು ಬೇಕಾಗಿದೆ. ಸಮುದ್ರ ಮಾರ್ಗದ ಮೂಲಕ ಶತ್ರುಗಳು ಬರಬಹುದು, ಕಳ್ಳ ಸಾಗಾಣೆಗಳು ಆಗಬಹುದು. ಈ ಕಾರಣದಿಂದ ಸಿಸಿಟಿವಿ ಕ್ಯಾಮೆರಾಗಳು ಮತ್ತೆ ಅಲ್ಲಿ ಗಸ್ತು ತಿರುಗಬೇಕಾದಂತಹ ಸಂದರ್ಭ ಇದೆ ಅನ್ನೋದು ಈ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಿಶೇಷ ವರದಿಯನ್ನ ಮಾಡಿದ್ದಾರೆ, ಬನ್ನಿ ನೋಡೋಣ. ಉಡುಪಿಯ ಮಲ್ಪೆ ಬಂದರಿಗೆ ಏಷ್ಯಾದ ನಂಬರ್ 1 ಬಂದರು ಅನ್ನುವಂತ ಹೆಗ್ಗಳಿಕೆ ಇರುವಂತದ್ದು. ಜೊತೆಗೆ ರಾಷ್ಟ್ರದ ಭದ್ರತೆಯಲ್ಲಿ ಮೀನುಗಾರರು ಕೆಲಸ ಮಾಡ್ತಾರೆ ಅನ್ನುವ ಒಂದು ಹೆಮ್ಮೆ ಕೂಡ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಇರುವಂತ ಪ್ರಶ್ನೆ, ಮಲ್ಪೆ ಎಷ್ಟು ಸೇಫ್ ಆಗಿದೆ? ಯಾರೂ ಕೂಡ ಶತ್ರುಗಳು ನಿರಾಯಾಸವಾಗಿ ಇಲ್ಲಿಗೆ ಬರಬಹುದು. ಬೇರೆ ಬೇರೆ ಕೆಲಸಗಳನ್ನ ಹುಡುಕೊಂಡು ಬರುವ ಮೂಲಕ ಬೇರೆ ಬೇರೆ ವೇಷದಲ್ಲಿ ಇಲ್ಲಿ ಬಂದು ನೆಲೆಯೂರಬಹುದು ಅನ್ನುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ನಾವು ಒಂದೊಂದೇ ಘಟನೆಯನ್ನು ಆಧರಿಸಿ ನೋಡಿದ್ರು ಕೂಡ ಈ ಹಿಂದೆ ಕೂಡ ಸಾಕಷ್ಟು ಅಪರಿಚಿತ ಬೋಟ್ಗಳು ಕೂಡ ಪತ್ತೆಯಾಗಿತ್ತು. ಆ ನಂತರದಲ್ಲಿ ಒಂದಷ್ಟು ಗೂಢಾಚಾರಿ ಕೆಲಸ ಮಾಡುವ, ಪಾಕಿಸ್ತಾನಕ್ಕೆ ಕೆಲಸ ಮಾಡುವಂತವರು ಕೂಡ ಪತ್ತೆಯಾಗಿದ್ರು. ಇದನ್ನೆಲ್ಲವನ್ನು ಗಮನಿಸಿದ್ರು ಕೂಡ ಮಲ್ಪೆ ಎಷ್ಟು ಸೇಫ್ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಇದು ಸಮುದ್ರದ ಒಂದು ಸೀಮಾರೇಖೆ ಆಗಿರೋದ್ರಿಂದ ಇಲ್ಲಿ ಶತ್ರು ರಾಷ್ಟ್ರಗಳು ಇರಬಹುದು, ಅಥವಾ ಭಯೋತ್ಪಾದಕರು ಇರಬಹುದು, ಅಥವಾ ಬೇರೆ ಬೇರೆ ಕೃತ್ಯಗಳನ್ನ ನಡೆಸುವಂತವರು ಆರಾಮವಾಗಿ ಮಲ್ಪೆಯ ಮೂಲಕ ಈ ಭಾಗಕ್ಕೆ, ಕರಾವಳಿ ಭಾಗಕ್ಕೆ ಬರಬಹುದು. ಹಾಗಾಗಿ ಒಂದ್ ಕಡೆಯಿಂದ ಪೊಲೀಸರು ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆಯಿಂದ ಕರಾವಳಿ ಕಾವಲು ಪಡೆ ಕೆಲಸ ಮಾಡ್ತೇ ಆದ್ರೂ ಕೂಡ ಒಂದಷ್ಟು ಇಂಥ ಪ್ರಕರಣಗಳು ಪತ್ತೆ ಆಗೋದ್ರಿಂದ ಮಲ್ಪೆ ಎಷ್ಟು ಸೇಫ್ ಆಗಿದೆ, ಸರ್ಕಾರ ಇನ್ನಷ್ಟು ಎಚ್ಚೆತ್ತುಕೊಂಡು ಕೆಲಸವನ್ನ ಮಾಡಬೇಕಾಗ್ತದೆ. ಒಂದ್ ಕಡೆಯಿಂದ ನಿತ್ಯ ಗಸ್ತು ತಿರುಗುವಂತ ಕರಾವಳಿ ಕಾವಲು ಪಡೆಯ ಬೋಟ್ಗಳು ಬೇಕು ಅಂತ ಬೇಡಿಕೆ ಇದೆ. ಆ ಬೋಟ್ಗಳನ್ನು ಕೊಡುವಂತದ್ದು, ಅಥವಾ ಆ ಮೀನುಗಾರರಿಗೆ ಬೇಕಾಗಿರುವಂತಹ ವಿಶೇಷ ಸೌಲಭ್ಯಗಳನ್ನು ಕೊಡುವಂತದ್ದು, ಮಾಹಿತಿಗಳನ್ನ ರವಾನೆ ಮಾಡೋದಕ್ಕೆ ಬೇಕಾದಂತ ಸೌಲಭ್ಯಗಳನ್ನು ಕೊಡುವಂತದ್ದು, ಅಥವಾ ಪೊಲೀಸ್ ಇಲಾಖೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕಾಗಿದೆ. ಯಾಕಂದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಈ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಮಾತ್ರ ಮಲ್ಪೆಯ ಮೂಲಕ, ಅಥವಾ ನುಸುಳುಕೋರರು ಇರಬಹುದು, ಅಥವಾ ಭಯೋತ್ಪಾದಕರು ಇರಬಹುದು, ಅಥವಾ ಇಂಥ
ಕೃತ್ಯಗಳಲ್ಲಿ ಭಾಗಿಯಾಗುವಂತ ವ್ಯಕ್ತಿಗಳನ್ನ ಬರೋದನ್ನ ತಡೆಗಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸರ್ಕಾರ ಇನ್ನಷ್ಟು ಈ ಕಡೆಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಆಶಯ ಕೂಡ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಏಷ್ಯಾದಲ್ಲಿ ನಂಬರ್ 1 ಬಂದರು ಎಂದು ಹೆಸರನ್ನ ಗಳಿಸಿರುವಂತ ಮಲ್ಪೆ ಬಂದರಿನಲ್ಲಿ ಇನ್ನಷ್ಟು ಸುರಕ್ಷಿತ ಕ್ರಮಗಳು ಬೇಕಾಗಿದೆ. ಸಮುದ್ರ ಮಾರ್ಗದ ಮೂಲಕ ಶತ್ರುಗಳು ಬರಬಹುದು, ಕಳ್ಳ ಸಾಗಾಣೆಗಳು ಆಗಬಹುದು. ಈ ಕಾರಣದಿಂದ ಸಿಸಿಟಿವಿ ಕ್ಯಾಮೆರಾಗಳು ಮತ್ತೆ ಅಲ್ಲಿ ಗಸ್ತು ತಿರುಗಬೇಕಾದಂತಹ ಸಂದರ್ಭ ಇದೆ ಅನ್ನೋದು ಈ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಿಶೇಷ ವರದಿಯನ್ನು ಮಾಡಿದ್ದಾರೆ, ಬನ್ನಿ ನೋಡೋಣ. ಉಡುಪಿಯ ಮಲ್ಪೆ ಬಂದರಿಗೆ ಏಷ್ಯಾದ ನಂಬರ್ 1 ಬಂದರು ಅನ್ನುವಂತ ಹೆಗ್ಗಳಿಕೆ ಇರುವಂತದ್ದು. ಜೊತೆಗೆ ರಾಷ್ಟ್ರದ ಭದ್ರತೆಯಲ್ಲಿ ಮೀನುಗಾರರು ಕೆಲಸ ಮಾಡ್ತಾರೆ ಅನ್ನುವ ಒಂದು ಹೆಮ್ಮೆ ಕೂಡ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಇರುವಂತ ಪ್ರಶ್ನೆ, ಮಲ್ಪೆ ಎಷ್ಟು ಸೇಫ್ ಆಗಿದೆ? ಯಾರೂ ಕೂಡ ಶತ್ರುಗಳು ನಿರಾಯಾಸವಾಗಿ ಇಲ್ಲಿಗೆ ಬರಬಹುದು. ಬೇರೆ ಬೇರೆ ಕೆಲಸಗಳನ್ನ ಹುಡ್ಕೊಂಡು ಬರುವ ಮೂಲಕ ಬೇರೆ ಬೇರೆ ವೇಷದಲ್ಲಿ ಇಲ್ಲಿ ಬಂದು ನೆಲೆಯೂರಬಹುದು ಅನ್ನುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ನಾವು ಒಂದೊಂದೇ ಘಟನೆಯನ್ನು ಆಧರಿಸಿ ನೋಡಿದ್ರು ಕೂಡ ಈ ಹಿಂದೆ ಕೂಡ ಸಾಕಷ್ಟು ಅಪರಿಚಿತ ಬೋಟ್ಗಳು ಕೂಡ ಪತ್ತೆಯಾಗಿತ್ತು. ಆ ನಂತರದಲ್ಲಿ ಒಂದಷ್ಟು ಗೂಢಾಚಾರ್ಯ ಕೆಲಸ ಮಾಡುವ, ಪಾಕಿಸ್ತಾನಕ್ಕೆ ಕೆಲಸ ಮಾಡುವಂತವರು ಕೂಡ ಪತ್ತೆಯಾಗಿದ್ರು. ಇದನ್ನೆಲ್ಲವನ್ನು ಗಮನಿಸಿದ್ರು ಕೂಡ ಮಲ್ಪೆ ಎಷ್ಟು ಸೇಫ್ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಇದು ಸಮುದ್ರದ ಒಂದು ಸೀಮಾರೇಖೆ ಆಗಿರೋದ್ರಿಂದ ಇಲ್ಲಿ ಶತ್ರು ರಾಷ್ಟ್ರಗಳು ಇರಬಹುದು, ಅಥವಾ ಭಯೋತ್ಪಾದಕರು ಇರಬಹುದು, ಅಥವಾ ಬೇರೆ ಬೇರೆ ಕೃತ್ಯಗಳನ್ನ ನಡೆಸುವಂತವರು ಆರಾಮವಾಗಿ ಮಲ್ಪೆಯ ಮೂಲಕ ಈ ಭಾಗಕ್ಕೆ, ಕರಾವಳಿ ಭಾಗಕ್ಕೆ ಬರಬಹುದು. ಹಾಗಾಗಿ ಒಂದ್ ಕಡೆಯಿಂದ ಪೊಲೀಸರು ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆಯಿಂದ ಕರಾವಳಿ ಕಾವಲು ಪಡೆ ಕೆಲಸ ಮಾಡ್ತೇ ಆದ್ರೂ ಕೂಡ ಒಂದಷ್ಟು ಇಂಥ ಪ್ರಕರಣಗಳು ಪತ್ತೆ ಆಗೋದ್ರಿಂದ ಒಂದು ಮಲ್ಪೆ ಎಷ್ಟು ಸೇಫ್ ಆಗಿದೆ, ಸರ್ಕಾರ ಇನ್ನಷ್ಟು ಎಚ್ಚೆತ್ತುಕೊಂಡು ಕೆಲಸವನ್ನ ಮಾಡಬೇಕಾಗ್ತದೆ. ಒಂದ್ ಕಡೆಯಿಂದ ನಿತ್ಯ ಗಸ್ತು ತಿರುಗುವಂತ ಕರಾವಳಿ ಕಾವಲು ಪಡೆಯ ಬೋಟ್ಗಳು ಬೇಕು ಅಂತ ಬೇಡಿಕೆ ಇದೆ. ಆ ಬೋಟ್ಗಳನ್ನು ಕೊಡುವಂತದ್ದು, ಅಥವಾ ಮೀನುಗಾರರಿಗೆ ಬೇಕಾಗಿರುವಂತಹ ವಿಶೇಷ ಸೌಲಭ್ಯಗಳನ್ನು ಕೊಡುವಂತದ್ದು, ಮಾಹಿತಿಗಳನ್ನು ರವಾನೆ ಮಾಡೋದಕ್ಕೆ ಬೇಕಾದಂತ ಸೌಲಭ್ಯಗಳನ್ನು ಕೊಡುವಂತದ್ದು, ಅಥವಾ ಪೊಲೀಸ್ ಇಲಾಖೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕಾಗಿದೆ. ಯಾಕಂದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಈ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಮಾತ್ರ ಮಲ್ಪೆಯ ಮೂಲಕ ಅಥವಾ ನುಸುಳುಕೋರರು ಇರಬಹುದು, ಅಥವಾ ಭಯೋತ್ಪಾದಕರು ಇರಬಹುದು, ಅಥವಾ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗುವಂತಹ ವ್ಯಕ್ತಿಗಳನ್ನ ಬರೋದನ್ನ ತಡೆಗಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸರ್ಕಾರ ಇನ್ನಷ್ಟು ಈ ಕಡೆಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಆಶಯ ಕೂಡ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಏಷ್ಯಾದಲ್ಲಿ ನಂಬರ್ 1 ಬಂದರು ಎಂದು ಹೆಸರನ್ನ ಗಳಿಸಿರುವಂತ ಮಲ್ಪೆ ಬಂದರಿನಲ್ಲಿ ಇನ್ನಷ್ಟು ಸುರಕ್ಷಿತ ಕ್ರಮಗಳು ಬೇಕಾಗಿದೆ. ಸಮುದ್ರ ಮಾರ್ಗದ ಮೂಲಕ ಶತ್ರುಗಳು ಬರಬಹುದು, ಕಳ್ಳ ಸಾಗಾಣೆಗಳು ಆಗಬಹುದು. ಈ ಕಾರಣದಿಂದ ಸಿಸಿಟಿವಿ ಕ್ಯಾಮೆರಾಗಳು ಮತ್ತೆ ಅಲ್ಲಿ ಗಸ್ತು ತಿರುಗಬೇಕಾದಂತಹ ಸಂದರ್ಭ ಇದೆ ಅನ್ನೋದು ಈ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಿಶೇಷ ವರದಿಯನ್ನು ಮಾಡಿದ್ದಾರೆ, ಬನ್ನಿ ನೋಡೋಣ. ಉಡುಪಿಯ ಮಲ್ಪೆ ಬಂದರಿಗೆ ಏಷ್ಯಾದ ನಂಬರ್ 1 ಬಂದರು ಅನ್ನುವಂತ ಹೆಗ್ಗಳಿಕೆ ಇರುವಂತದ್ದು. ಜೊತೆಗೆ ರಾಷ್ಟ್ರದ ಭದ್ರತೆಯಲ್ಲಿ ಮೀನುಗಾರರು ಕೆಲಸ ಮಾಡ್ತಾರೆ ಅನ್ನುವ ಒಂದು ಹೆಮ್ಮೆ ಕೂಡ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಇರುವಂತ ಪ್ರಶ್ನೆ, ಮಲ್ಪೆ ಎಷ್ಟು ಸೇಫ್ ಆಗಿದೆ? ಯಾರೂ ಕೂಡ ಶತ್ರುಗಳು ನಿರಾಯಾಸವಾಗಿ ಇಲ್ಲಿಗೆ ಬರಬಹುದು. ಬೇರೆ ಬೇರೆ ಕೆಲಸಗಳನ್ನ ಹುಡ್ಕೊಂಡು ಬರುವ ಮೂಲಕ ಬೇರೆ ಬೇರೆ ವೇಷದಲ್ಲಿ ಇಲ್ಲಿ ಬಂದು ನೆಲೆಯೂರಬಹುದು ಅನ್ನುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ನಾವು ಒಂದೊಂದೇ ಘಟನೆಯನ್ನು ಆಧರಿಸಿ ನೋಡಿದ್ರು ಕೂಡ ಈ ಹಿಂದೆ ಕೂಡ ಸಾಕಷ್ಟು ಅಪರಿಚಿತ ಬೋಟ್ಗಳು ಕೂಡ ಪತ್ತೆಯಾಗಿತ್ತು. ಆ ನಂತರದಲ್ಲಿ ಒಂದಷ್ಟು ಗೂಢಾಚಾರ್ಯ ಕೆಲಸ ಮಾಡುವ, ಪಾಕಿಸ್ತಾನಕ್ಕೆ ಕೆಲಸ ಮಾಡುವಂತವರು ಕೂಡ ಪತ್ತೆಯಾಗಿದ್ರು. ಇದನ್ನೆಲ್ಲವನ್ನು ಗಮನಿಸಿದ್ರು ಕೂಡ ಮಲ್ಪೆ ಎಷ್ಟು ಸೇಫ್ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಇದು ಸಮುದ್ರದ ಒಂದು ಸೀಮಾರೇಖೆ ಆಗಿರೋದ್ರಿಂದ ಇಲ್ಲಿ ಶತ್ರು ರಾಷ್ಟ್ರಗಳು ಇರಬಹುದು, ಅಥವಾ ಭಯೋತ್ಪಾದಕರು ಇರಬಹುದು, ಅಥವಾ ಬೇರೆ ಬೇರೆ ಕೃತ್ಯಗಳನ್ನ ನಡೆಸುವಂತವರು ಆರಾಮವಾಗಿ ಮಲ್ಪೆಯ ಮೂಲಕ ಈ ಭಾಗಕ್ಕೆ, ಕರಾವಳಿ ಭಾಗಕ್ಕೆ ಬರಬಹುದು. ಹಾಗಾಗಿ ಒಂದ್ ಕಡೆಯಿಂದ ಪೊಲೀಸರು ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆಯಿಂದ ಕರಾವಳಿ ಕಾವಲು ಪಡೆ ಕೆಲಸ ಮಾಡ್ತೇ ಆದ್ರೂ ಕೂಡ ಒಂದಷ್ಟು ಇಂಥ ಪ್ರಕರಣಗಳು ಪತ್ತೆ ಆಗೋದ್ರಿಂದ ಒಂದು ಮಲ್ಪೆ ಎಷ್ಟು ಸೇಫ್ ಆಗಿದೆ, ಸರ್ಕಾರ ಇನ್ನಷ್ಟು ಎಚ್ಚೆತ್ತುಕೊಂಡು ಕೆಲಸವನ್ನ ಮಾಡಬೇಕಾಗ್ತದೆ. ಒಂದ್ ಕಡೆಯಿಂದ ನಿತ್ಯ ಗಸ್ತು ತಿರುಗುವಂತ
ಕರಾವಳಿ ಕಾವಲು ಪಡೆಯ ಬೋಟ್ಗಳು ಬೇಕು ಅಂತ ಬೇಡಿಕೆ ಇದೆ, ಆ ಬೋಟ್ಗಳನ್ನು ಕೊಡುವಂತದ್ದು ಅಥವಾ ಆ ಮೀನುಗಾರರಿಗೆ ಬೇಕಾಗಿರುವಂತಹ ವಿಶೇಷ ಸೌಲಭ್ಯಗಳನ್ನು ಕೊಡುವಂತದ್ದು, ಮಾಹಿತಿಗಳನ್ನು ರವಾನೆ ಮಾಡೋದಕ್ಕೆ ಬೇಕಾದಂತ ಸೌಲಭ್ಯಗಳನ್ನು ಕೊಡುವಂತದ್ದು ಅಥವಾ ಪೊಲೀಸ್ ಇಲಾಖೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವಂತಹ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕಾಗಿದೆ. ಯಾಕಂದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಈ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಮಾತ್ರ ಮಲ್ಪೆಯ ಮೂಲಕ ಅಥವಾ ನುಸುಳುಕೋರರು ಇರಬಹುದು ಅಥವಾ ಭಯೋತ್ಪಾದಕರು ಇರಬಹುದು ಅಥವಾ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗುವಂತಹ ವ್ಯಕ್ತಿಗಳನ್ನ ಬರೋದನ್ನ ತಡೆಗಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸರ್ಕಾರ ಇನ್ನಷ್ಟು ಈ ಕಡೆಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಆಶಯ ಕೂಡ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.